ಪರಮ ಸುಖ ಸಂಧಣಿಯೊಳ ಆಡುವ ದೇವಋಷಿ ನಾರದರಿಗೆ ಅಭಿನಂದಿಸಿ ಮನ್ಮನೋ ವಿಷ್ಠವರದಂ ಸರ್ವಾಭಿಷ್ಟದಾಸಶ್ರೇಷ್ಠಂ ಅಜ್ಞಾನ ವಿರಕ್ಷೇತಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಕ್ಷಗುರುಂ. ಪುರಂದರದಾಸರ ಆರಾಧನೆಯನ್ನು ಯಾರು ಮಾಡ್ತಾರೆ? ಎಲ್ಲ ದಾಸರು ಮಾಡ್ತಾರೆ. ಯಾವ ದಾಸರು ಇಲ್ಲ. ಪುರಂದರದಾಸರ ಆರಾಧನೆ ಎಲ್ಲೇ ನಡೀಲಿ, ಯಾವುದೇ ಊರಾಗ ನಡೀಲಿ, ಯಾವ್ದೇ ಮನೆಯಾಗ ನಡೀಲಿ, ಯಾವ ಮಠದಾಗ ನಡೀಲಿ, ಯಾವ ಊರಾಗ ನಡೀಲಿ, ಅದನ್ನು ಮಾಡೋರು ವಿಜಯದಾಸ. ಪುರಂದರ ದೇವರ ಉತ್ಸವವನ್ನು ಬ್ರಹ್ಮದೇವರು ಹೇಗೆ ಮಾಡ್ತಾರೋ ಹಂಗೆ ಪುರಂದರದಾಸರ ಆರಾಧನೆಯನ್ನು ಮಾಡೋರು ನಮ್ಮ ವಿಜಯ ಪ್ರಭುಗಳು. ಅವರು ಭಾಳ ದೊಡ್ಡ ವ್ಯಕ್ತಿಗಳು. ವಿಜಯರಾಯರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಅಂಥ ವಿಜಯರಾಯರು ಒಂದು ಎರಡು ವಿಷಯ ಹೇಳಿ ಸಮರ್ಪಣೆ ಮಾಡೋಣ. ಜ್ಞಾನ ಕಾರ್ಯ ಅಂತ ಆಗಬೇಕು. ಆರಾಧನೆ ಮಾಡಿದರೆ ಯಜ್ಞ ಮಾಡ್ತೇವೆ, ಒಂದು ಹೋಮ ಮಾಡಿದರೆ ಪೂರ್ಣಾಹುತಿ ಆದ್ರೆ ಅದು ಪೂರ್ಣಾಹುತಿ ಆಗೋವರೆಗೆ ಯಾರು ಎದ್ದೇಳಬಾರ್ದು. ಈಗೆಲ್ಲ ಎದ್ದುಬಿಡ್ತಾರೆ, ಮತ್ತೆ ಎದ್ದು ಬರ್ತಾರೆ, ಕಾಫಿ ಕುಡಿತಾರೆ, ಬಂದ್ರೆ ಇರ್ತಾರೆ, ಯಾರು ವಿಚಾರ ಮಾಡ್ತಾರೆ, ತಿರುಗಿ ಇನ್ನೊಂದು ಎಷ್ಟು ವಿಚಾರ ಅಂತಾರೆ ಹೇಳಿ ತಿರುಗಿ ಕೂಡ್ತಾರೆ. ಯಜ್ಞ ಮಾಡೋವಳ ಎದ್ರೆ ಫಲ ಹೋಯ್ತು. ಬಲಚಕ್ರವರ್ತಿ ಎದ್ದು ಬಿಡ್ತಾನೆ, ಸ್ವಾಮಿ ಬಂದ್ಬಿಡ್ತಾನೆ, ಯಜ್ಞ ಫಲ ಹೋಯ್ತು ಅಂತ ಬೇಕಾಗಿಲ್ಲ ಅಂತ. ನೀನೇ ಬಂದ ಮೇಲೆ ನನಗೆ ಯಜ್ಞ ಫಲ ಏನು ಬೇಕಾಗಿದೆ ಅಂತಾನೆ. ಅದು ಭಾಗವತದಲ್ಲಿ ಮತ್ತೆ ಇರಲಿ. ಅಂತೂ ಒಂದು ಒಳ್ಳೆ ಕೆಲಸ ನಡೀತಾ ಇದೆ. ಯಾವುದೇ ನಡೀಲಿ, ನಮ್ಮ ಮನೆಗೆ ಆಗಲಿ, ಮದುವೆ ಆಗಲಿ, ಮುಂಜಿ ಆಗಲಿ, ಯಾವುದೇ ಕಾರ್ಯ ಆಗಲಿ, ಅದು ಸಂಪೂರ್ತಿ ಆಗಬೇಕು ಅಂದರೆ ಪೂರ್ಣ ಹೋಗ್ತಿದ್ರೆ ಜ್ಞಾನ ಕಾರ್ಯ ಆಗಬೇಕು. ಜ್ಞಾನ ಕಾರ್ಯ ಅದು ದೊಡ್ಡದದು. ಅಂತ ಜ್ಞಾನ ಕಾರ್ಯದ ಪೂರ್ಣ ಹೋಗ್ತಿಗೆ ನಮ್ಮ ಸರಸ್ವತಿ ಶ್ರೀಪತಿ ಅವರು ಬಂದು ನಮಗೆ ಪೂರ್ಣ ಹೋಗಿ ಮಾಡಿಕೊಟ್ರು. ನಮ್ಮ ರೇವತಿ ಬಂದು ಪುರಂದರ ವಿಠಲನ ದೇವಾಲಯದಲ್ಲಿ ಹೋದರೆ ದುಡ್ಡು ಹಾಕುವುದಲ್ಲ, 3 ಕಡೆ ಹೇಳ್ತಾರೆ. ಒಂದು ಕನಕ ಬ್ರಹ್ಮ, ಇನ್ನೊಂದು ನಾದ ಬ್ರಹ್ಮ, ಇನ್ನೊಂದು ಅನ್ನ ಬ್ರಹ್ಮ ಅಂತ. ಇದು ಹಿರಿಯರು ಮಾತು ರೂಢಿಯೊಳಗೆ ಬಂದಿದೆ. ಕನಕ ಬ್ರಹ್ಮ ಅಂದರೆ ನಮ್ಮ ತಿರುಪತಿ ಬೇಕಾದ ನೋಡಿ, ಉಂಡಿಯೊಳಗೆ ದುಡ್ಡು ಬಿದ್ದರೆ ದರ್ಶನ ಗಲಗಲ. ಅದಕ್ಕೆ ಉಂಡಿ ಬಗಲಾಗೆ ಇಟ್ಟಿರ್ತಾರೆ, ಸೌಂಡ್ ಕೇಳಿಸ್ತಾ ಇರ್ಬೇಕು ದೇವರಿಗೆ. ಅವನಿಗೆ ದುಡ್ಡು ಬಿದ್ದರೆ ದೊಡ್ಡಪ್ಪ. ಇನ್ನೊಬ್ಬ ಇದ್ದಾನ ಕುಳ್ಳ, ಉಡುಪಿಯೊಳಗೆ ಊಟ ದರ್ಶನ ಸ್ವಲ್ಪ ಮಾಡು, ಹೋಗಿ ಚೌಕಿ ಬಂದಿರೋ ಟೋಕನ್ ತೊಗೊಂಡು ಚೌಕಿ ಒಳಗೆ ಹೋಗಿ 16 ಸ್ವೀಟು 17 ಸ್ವೀಟು 3 ಗಂಟೆ ಹೊತ್ತು ಚೌಕಿ ಊಟ, ಹೆಜ್ಜೆ ಬಂತಿ ಊಟ ಉಂಟು, ಪೂಜ್ಯವೇಟ ದರ್ಶನ ಅಲ್ಲಿ ಅನ್ನ ಬ್ರಹ್ಮ. ಈ ವಿಠಲ ಅಂದ ಊಟನೂ ಬೇಡ, ನಂಗೆ ಏನು ದುಡ್ಡು ಬೇಡ, ಏನು ಬೇಕು ಎಗ್ರಿ ಕುಡಿ ಅಂತಾನೆ. ಇವತ್ತು ಪಂಡ್ರಾಪುರಕ್ಕೆಲ್ಲ ಹೋಗಿದ್ದೇವೆ, ನೀವೆಲ್ಲ ಬಂದಿದ್ದೀರಿ. ಎಂಥ 98 ವರ್ಷದ ಮುದುಕಿ ಆಗಲಿ, ಇಬ್ಬರು ಹಿಡ್ಕೊಂಡು 2 ಸಾಧ್ಯ ಕಾಲು ಜಗತ್ತಾರೆ. ಮಹಾರಾಷ್ಟ್ರದಲ್ಲಿ ಕುಣಿದರೆ ವಿಠಲ. ಅದರಿಂದ ಪುರಂದರದಾಸರ ಆರಾಧನೆ ಮಾಡಿ ಒಂದು ಚೂರಾದರೂ ಕಾಲು ಹೆಜ್ಜೆ ಹಾಕ್ಲಿದ್ರೆ ಅದು ಪೂರ್ಣಾಹುತಿ ಆಗಲ್ಲ ಅಂತೇಳಿ ನಮ್ಮ ರೇವತಿ ಅವಳಿಗೆ ತಲೆಯಿಂದ ಕಾಲುವರೆಗೆ ಹಾಡು, ಹೊಟ್ಟೆ ತುಂಬ ಹಾಡು. 4 ಬೀದಿ ಉಂಚವೃತ್ತಿ ಒಳಗೆ ಪುರಂದರದಾಸರ ಆರಾಧನೆ ಒಳಗೆ ಬೆಳಗ್ಗೆ 7:30ರಿಂದ 12 ಗಂಟೆವರೆಗೆ ಬೀಜ ಒಳಗೆ ಕುಳಿತಾ ಬಂದವಳ ಅಪ್ಪನ ಜೊತೆಗೆ. ಅಂತ ದೊಡ್ಡ ಇದ್ರೂ ಕೂಡ ನಾವು ಇವತ್ತು 2 ಹೆಜ್ಜೆ ಹಾಕಿ ದಾಸರನ್ನು ತೃಪ್ತಿಪಡಿಸಿದ್ದೇವೆ. ಒಂದು ವಿಷಯ, ವ್ಯಾಸರಾಜರು ದೇವರ ಪೂಜೆ ಕೂತಿದ್ದಾರೆ. ಪೂಜೆ ಬಗ್ಗೆ ಹೇಳಿರಲ್ಲ ಸ್ವಲ್ಪ. ನಾವು ಪೂಜೆ ನೋಡ್ರಿ ಹೆಂಗಿದೆ, ಏನೋ ಒಂದು ವಿಗ್ರಹ ಇಡ್ತೇವೆ, ಅದು ಏನೋ ಒಂದಿಟ್ಟು ಗಂಧ ಮೆತ್ತುತ್ತೇವೆ, ಬೆತ್ತ ಒಳಗೆ ಕಣ್ಣೊಳಗೆ ಅಕ್ಷತಿ, ದೇವ್ರ ಪೂರ ಮಕನೇ ಕಾಣ್ರೆ ಅಂದ್ಬಿಡ್ತೇವೆ. ನಮ್ಮ ಪೂಜೆ ಇದು. ಗೋಪಾಲಕೃಷ್ಣ ದೇವರನ್ನು ಮಂಟಪದಲ್ಲಿ ಇಟ್ಟಿದ್ದಾರೆ. ಯಾರು? ವ್ಯಾಸರಾಜರು. ದೇವರ ದರ್ಶನ ಆಗ್ತಾ ಇದೆ ಎಲ್ಲರಿಗೂ, ನಮ್ಮಂಥವರಿಗೆ. ವ್ಯಾಸರಾಜರಂದರು ಯಾಕೋ ಪುರಂದರದಾಸರು ಕಾಣಿಲ್ಲ ಅಂದರು. ವ್ಯಾಸರಾಜರು ಪೂಜೆ ಕೂತಾರೆ, ದಿನಾಲೂ ಪುರಂದರದಾಸರು ಇರಬೇಕಲ್ಲಿ. ತಿರುಗಿ ನೋಡಿದ್ರು ಪುರಂದರದಾಸರು ಎಲ್ಲಪ್ಪ ಅಂದರು. ಹೌದಲ್ಲ ಅಂದರು, ಕರ್ಕೊಂಬರ್ತೀನಿ. ಮನೆಗೆ ಹೋದರು, ಪುರಂದರದಾಸರನ್ನ ನೀವು ಬರಬೇಕಂದ್ರೆ ಲೇಟ್ ಆಗ್ತಾ ಇದೆ, ವ್ಯಾಸರಾಜರು ಕರಿತಾ ಇದ್ದಾರೆ ಅಂದರು. ದೇವ್ರ ಪೂಜೆ ಮಾಡ್ತಾ ಇದ್ದಾರೆ, ತುಳಸಿ ಅರ್ಚನೆ ಆಗಾಗಿದೆ, ಧೂಪಾರ್ತಿನೂ ಆಗೋಯ್ತು, ಏಕಾರ್ತಿನೂ ಆಗೋಯ್ತು, ನೈವೇದ್ಯ ಆಗಬೇಕು. ಆಮೇಲೆ ಬರ್ತೀರಿ ಹೋಗಂತೀವಿ. ನಾವು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳುತ್ತೇವೆ. ಅಯ್ಯೋ ಗುರುಗಳು ಕರೆದ್ಬಿಟ್ರ ಅಂತ ಹೇಳಿದ್ರು, ನೈವೇದ್ಯ ಮಾಡಲೇ ಎಲ್ಲ ಎದ್ದುಬಿಟ್ರು. ಮನೆ ದೇವ್ರು ಹಾಗೆ ಬಿಟ್ರು. ಆ ದೇವ್ರನ್ನ ಬಂದರು.
ಮಠದೊಳಗೆ ಫುಲ್ಲಾಗಿ ರಶ್ಶು, ಮೈನ್ ಡೋರಾಗಿ ಒಳಗೆ ಬರಲಿಕ್ಕೆ ಆಗಲ್ಲ. ಬ್ಯಾಕ್ ಡೋರ್ ಮಠದಾಗ ಆಗಿದ್ರೆ ಬ್ಯಾಕ್ ಡೋರ್ ಈಗಿಲ್ಲ, ಇದೆಲ್ಲ ಒಂದೇ ಡೋರ್ ಆಗೋಯ್ತು. ಬ್ಯಾಕ್ ಡೋರಿಂದ ಪುರಂದರದಾಸರು ಹಿಂದಿನ ಬಾಗ್ಲ ಬಂದರು. ಅನ್ನ ಮಾಡಿ ಗಂಜಿ ಬಿಟ್ಟಿದ್ದಾನೆ ಬಿಸಿ ಭಕ್ಷಣಾಗೆ. ಆ ಗಂಜಿ ಬರ್ತಾ ಇದೆ, ಒಳ್ಳೆ ಹೊಗೆ ಸುಮ್ಮನೆ ರೊಕ್ಕ ಮಾಡಿ ಪೂತಾತ್ಮ. ಅಯ್ಯೋ ಮನೆಗೆ ನೈವೇದ್ಯನ ಮಾಡಲ ಕೃಷ್ಣ, ಗಂಜಿ ಬರ್ತಾ ಇದೆ ಕೃಷ್ಣಾರ್ಪಣ ಅಂದರು. ಒಳಗೆ ಬಂದವ್ರು ಏನು ಮಾಡಿದ್ರು, ವ್ಯಾಸರಾಜರು ಪುರಂದರದಾಸರನ್ನ ನೋಡಿದ್ರು. ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ದೊಡ್ಡವ್ರ ವಿಷಯ ಬಹಳ ಡೇಂಜರು. ಪುರಂದರದಾಸರೇ ಕೃಷ್ಣ ಎಲ್ಲಿ ಇದ್ರು? ಏನ್ರಿ ಇದು, ವ್ಯಾಸರಾಜರ ಕಣ್ಣು ಕಾಣಿಸಲ್ವಾ? ತಮ್ಮ ಕೂತಿರೋರಿಗೆ ಸಾವಿರಾರು ಜನ ಕಣ್ಣು ಕಾಣಿಸಲ್ವಾ? ಬಂಗಾರದ ವಜ್ರದ ಕೃಷ್ಣ ಇಟ್ಟಿದ್ದಾರೆ, ಕೃಷ್ಣ ಎಲ್ಲಿ ಅಂತ ಕೇಳಿದ್ರು. ಇವರಂದ್ರು ನೋಡ್ಕೊಂಡು ಬರ್ತೇನೆ ಅಂದ್ರು. ಇನ್ನೂ ಹುಚ್ಚಾಯ್ತಲ್ಲ ಇದು. ಅವರು ಕುರುಡರಾದ್ರೆ ಇವರು ಡಂಕಾದ್ರು. ನೋಡ್ಕೊಂಡು ಬರ್ತೀನಿ ಅಂದ್ರು. ಅವರಿಗೆ ಕಾಣಿಸಲ್ಲ, ಇವರಿಗೆ ಕೇಳಿಸಲ್ಲ ಅಂತ ಹೊರತಾನೆ ಹೋದ್ರು. ಹೋಗಿ ಅಲ್ಲಿ ಹೋದರೆ ಯಾವುದೋ ಒಂದು ಕೇರಿ, ಒಂದು ಬೀದಿ, ಸಣ್ಣ ಓಣಿ ಒಳಗೆ ಸಿಕ್ಕಾಪಟ್ಟಿ ಜನ ಹಾಡು ಹೇಳ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಎಗರ್ತಾ ಇದ್ದಾನೆ. ಬಹುಶಃ ಅದು ಸೇರಿದ ನಮ್ಮ ಸರಸ್ವತಿ ಮನೆ ಸಂಧ್ಯೆ ಆಗಿರ್ಬೇಕು, ಇಲ್ಲಾಂದ್ರೆ ಇಷ್ಟ ಆಗೋಲ್ಲ. ಕುಣಿತಾ ಇದ್ದಾನೆ. ಪುರಂದರದಾಸರು ಹೋದ್ರೆ, ಇಲ್ಲಿ ಯಾಕೋ ಕುಣಿತಾ ಇದ್ದೀರಿ, ಬಾಳ ಇಲ್ಲಿ. ಕಿವಿ ಹಿಡಿದು, ಯಾರಿಗೆ ಧೈರ್ಯ ಆದರೆ ಕೃಷ್ಣನ ಕಿವಿ ಹಿಡಿಲಿಕ್ಕೆ, ಕಿವಿ ಹಿಡಿದು ದರ 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 ಸೊಳಕ್ಕೆ ಬಂದರು. ವ್ಯಾಸರಾಜರ ಮುಂದೆ ನಿಲ್ಲಿಸಿದರು. ಸ್ವಾಮಿ ಬಂದ ನೋಡ್ರಿ ಇಲ್ಲಿ. ವ್ಯಾಸರಾಜರ ಕಳೆದ್ರೆ ಎಲ್ಲಿ ಹೋಗಿದ್ದ ಅಂದರು. ಎಲ್ಲಿಂದ ಕರ್ಕೊಂಡು ಬಂದಿದ್ರು. ಹರಿ ಕುಣಿದ ನಮ್ಮ ಹರಿ ಕುಣಿದ ಪರಮ ಭಾಗವತರ ಖೇರಿಯೊಳಾಡುತ್ತ. ಎಲ್ಲೋ ಖೇರಿ ಒಳಗೆ ಕುಣಿತಾ ಇದ್ದ ಹೇಳ್ಕೊಂಡ್ ಬಂದೇನ್ರು. ಅಲ್ಲ ಆಯ್ತು, ನೈವೇದ್ಯ ಆಗ್ಬೇಕಲ್ಲ ಅಂದ್ರು. ವ್ಯಾಸರಾಜರಂದ್ರು, ಈ ಕೃಷ್ಣ ಬರೋದು ಕುಡಿಯೋದು ಇದೆಲ್ಲ ಇರಲಿ, ನೈವೇದ್ಯ ಆಗೋಯ್ತು ಅಂದರು. ಪುರಂದರದಾಸರಂದ್ರು, ನೈವೇದ್ಯ ಆಗೋಯ್ತಾ ಅಂದರು. ನೋಡಲ್ಲಿದ್ರು. ಗೋಪಾಲಕೃಷ್ಣನ ನಾಲಿಗೆಯಿಂದ ಆ ಗಂಜಿ ಸೋರ್ತಾ ಇತ್ತು. ಅಲ್ಲೋ ನಾ ಪಂಚಭಕ್ಷ ಪರಮಾನ್ಯಗಳು ಬಂಗಾರ ತಟ್ಟೆಯೊಳಗೆ ತರ್ತಾ ಇದ್ದೀವಿ, ಅಷ್ಟೊಳಗೆ ನೀವು ಅವಸರ ಪಟ್ಟ ಬಚ್ಚಲಾಗ ಬರೋ ಗಂಜಿ ಕುಡಿಸ್ಬಿಟ್ಟಲ್ಲಪ್ಪ ನಮ್ಮಪ್ಪಗೆ. ಇದು ನಿಜವಾದ ಬಿಂಬೋಪಾಸನೆ. ಪುರಂದರದಾಸರ ಬಗ್ಗೆ ಎಷ್ಟು ಹೇಳಿದ್ರು ಅದು ಅಲ್ಪನೇ ಆಗುತ್ತೆ. ವ್ಯಾಸರಾಜರ ಸನ್ನಿಧಾನದಲ್ಲಿ ಪುರಂದರದಾಸರು ಇನ್ನೂ ಆಗಿಲ್ಲ. ದಾಸರು ನವಗೋಡಿ ಶೀನಪ್ಪ ನಾಯಕರಾಗಿ ಒಳಗೆ ಬರ್ತಾ ಇದ್ದಾರೆ. ಏನು ಇಪ್ಪ ಉಂಗುರವೋ ಉಂಗುರ, ಎಲ್ಲಿ ನೋಡಿದ್ರು ವಜ್ರದ ಉಂಗುರ, ಡೈಮಂಡು, ಮನೆ ಮೈ ಪೂರ ಆಭರಣಗಳು. ಒಳಗೆ ಬರ್ತಾ ಇದ್ದಾರೆ. ಅಲ್ಲ ಹಾಗೆ ಆಗಿದ್ದು ಮಂಗಳಾರತಿ. ಒಳಗೆ ಬಂದರು. ಒಳಗೆ ಬರೋ ವೇಳೆ ವ್ಯಾಸರಾಜರು ದರ್ಬಾರೊಳಗೆ ಕೂತವ್ರು ಏನು ಮಾಡಿದರು, ಎದ್ದಂಗೆ ಮಾಡಿದ್ರು. ಸೋಮನಾಥ ಕವಿ ಬರೀತಾನೆ ಇದನ್ನು, ಎದ್ದಂಗೆ ಮಾಡಿದ್ರು. ಇನ್ನೂ ಹೇಳಲಿಲ್ಲ, ಹೇಳ್ಬೇಕು ಅಂತ ನೋಡಿದರು. ಇವರಂದರು ಕಣ್ಣಿಂದ ಹಿಂಗಂದ್ರು, ಹೇಳ್ಬೇಡ ಕೂಡು ಸೈಗೆ ಮಾಡಿದ್ರು. ಯಾರಿಗೆ ಅರ್ಥನೇ ಆಗಲ್ಲ. ಇವ್ರು ಯಾಕೆ ಹೇಳಿಟ್ರೆ ಎದ್ದೇಳಿ ಟ್ರೈ ಮಾಡಿದ್ರು, ಇವ್ರು ಯಾಕೆ ಕೂಡು ಅಂತ ಇದ್ದಾರೆ. ಆಗ ವ್ಯಾಸರಾಜರು ಯಾಕೆ ಎದ್ದಂಗೆ ಮಾಡಿದ್ರು ಅಂತ ಪೂರ್ವದಲ್ಲಿ ನಮ್ಮ ಸರಸ್ವತಿ ಹೇಳಿದ್ರು. ನಾರದರು ಗರ್ಭದಲ್ಲಿ ಉಪದೇಶ ಮಾಡಿದ ಮಹಾನುಭಾವರು. ನಮ್ಮ ಗುರುಗಳು ಪ್ರಹ್ಲಾದನಾಗಿದ್ದಾಗ ಗರ್ಭದಲ್ಲಿ ಉಪದೇಶ ಮಾಡಿದ ಗುರುಗಳು ಬಂದಿದ್ದಾರೆ. ಗರ್ಭದಲ್ಲಿ ಉಪದೇಶ ತಗೊಂಡ ಒಬ್ಬ, ಗರ್ಭದಲ್ಲಿ ದೇವರನ್ನೇ ನೋಡಿದ ಒಬ್ಬ. ನಾವು ಉಪದೇಶನೂ ಇಲ್ಲ, ನೋಡೋದಿಲ್ಲ. ಹೊರಗೆ ಬಂದು 80 ವರ್ಷ ಆದರೂ ನಾವು ರಾಮಬೋರ್ಡಿ ಜಿಲ್ಲೆಯಲ್ಲಿ ತಿಂತಾ ಇರ್ತೀವಿ. ಗರ್ಭದಲ್ಲೇ ದೇವರನ್ನ ನೋಡಿದ ಪರೀಕ್ಷಿತ್ ಮಹಾರಾಜ. ಗರ್ಭದಲ್ಲೇ ಉಪದೇಶ ಪಡೆದವನು ನಮ್ಮ ಪ್ರಹ್ಲಾದರಾಜ. ಗುರುಗಳು ಬಂದಿದ್ದಾರೆ ನಾರದರು ಅಂತ ಎದ್ದರಂತೆ. ಇವರಂದ್ರು, ನಾನು ಗುರುಗಳಾಗಿರಲಿ 5 ಮಕ್ಕಳನ್ನ ಕಟ್ಟಿಕೊಂಡು ಬಂದಿದ್ದೀನಿ, ಸಂಸಾರ. ಈಗ ನಾನು ಗೃಹಸ್ಥನಾಗಿ ಬಂದಿದ್ದೇನೆ. ಎಲ್ಲ ಬಿಟ್ಕೊಂಡು ಸನ್ಯಾಸಾಶ್ರಮ, ನನ್ನ ಆಶ್ರಮಕ್ಕಿಂತ ಜ್ಯೇಷ್ಠ ಆದ ಆಶ್ರಮ ಮಧ್ವಾಚಾರ್ಯ ಪೀಠದಲ್ಲಿ ಕೂತಿದ್ದು ಹೇಳ್ಬೇಡ ಅಂದ್ರಂತೆ. ಇದೆಲ್ಲ ಇಷ್ಟೊಂದು ರಹಸ್ಯಗಳು ಒಂದು ಹೇಳಿ ಬಿಡ್ತೀನಿ. ತಿರುಪತಿಗೆ ಹೋದ್ರು. ನಮ್ಮ ನೋಡ್ರಿ, ನಾವೆಲ್ಲಿ ಪುರಂದರದಾಸರಲ್ಲಿ 9 ಜನ ದರ್ಶನವೇ ಕೊಳ್ಳ. ಆ ಪುಣ್ಯಾತ್ಮ ಗುಂಪು ಅಲ್ಲಿ ಕೂತ್ಕೊಂಡು ಹೊರಗೆ ಏನೋ ಪಾರಾಯಣ ಮಾಡ್ತಾ ಕೂತಿದ್ದಾರೆ. 100 ಜನ ಬೇರೆ ಕರ್ಕೊಂಡು ಹೊರಟೋಗಿದ್ದಾರೆ. 9 ದಿನ ಆಯಿತು. ದಾಸರು ಹೇಳಿರಂತ ನಡ್ರು ಹೋಗೋಣ,
ದಾಸರು ದರ್ಶನವೇ ಬೇಡ ಹೋಗೋಣ ಅಂತಾರೆ 9 ದಿನ. ಇಲ್ಲ ಇಲ್ಲ ನಡೆಯಲ್ಲ ಹೋಗೋಣ ಅದು. ಒಬ್ಬ ಹೇಳಿದಂತೆ ಹಂಗೆಲ್ಲ ಅನ್ಬೇಡ್ರಿ, ದಾಸರೇ ಹಂಗೆ ಅನ್ಬೇಡ್ರಿ, ನಮ್ಮ ದೇವ್ರನ್ನ ಬೈಬೇಡ್ರಿ, ಕರುಣಾಮೂರ್ತಿ ನಮ್ಮ ದೇವರು. ಏನಂದ್ರೆ ಇವ ಕರುಣಾಮೂರ್ತಿಯ 9 ದಿನ ಒಳಗೆ ಬಿಡಲ್ಲ ನಾನು. ಕರುಣಾಮೂರ್ತಿಯ ಕರುಣಾ ಅಲ್ಲೇ ಗರುಡಗಂಬದ ಮುಂದೆ ಕರುಣಾಕರಣೀನೆಂಬುವರೆ ತಗೋ ಭರವಸ ಇಲ್ಲ ನನಗೆ. ನಂಗೆ ನಾವು ಒಪ್ಪಾಗ ಅಂದರು. ತಿರುಗಿ ಶಿಷ್ಯರು ಹೇಳಿದ್ರು ಸ್ವಾಮಿ ಹಂಗೆ ಅನ್ಬೇಡ್ರಿ. ಭಾಗವತ ನೋಡ್ರಿ, ಕರಿಧ್ರುವ ಬಲಿ ಪಾಂಚಾಲಿಯ ಗಲ್ಯಯ ಪೊರೆದವ ನೀನೇ ಅನ್ನಲ್ಲ, ಪೊರೆದವ ನೀ ಅಂತೆ. ಯಾರು ನೋಡಿದ್ರೇನು? ಗಜೇಂದ್ರನ ಓದಿದ್ದ ಯಾರು ನೋಡಿದ್ರ? ದ್ರೌಪದಿ ಸೀರೆ ಅಕ್ಷಯ ಅಂದಿದ್ದ ಯಾರು ನೋಡಿದ್ರ? ಅರಿತು ವಿಚಾರಿಸಿ ನೋಡಲದೆಲ್ಲವೂ ಪರಿ ಗಂಧೆಗಳಂತಿದೆ. ಕೃಷ್ಣ ಬರೀ ಭಾಗವತ ಹೇಳ್ತಾರೆ. ನಾನು ನಂಬಲ್ಲ ಅಂದ್ರೆ ದೇವರಿಗೆ ಫಲಿಸ್ಲಿಕ್ಕಾಗೋಯ್ತು. ನಿಜವಾಗಿ ಹರಿದಾಸರುಗಳು ಹೋದರೆ ನಾವು ದೇವರ ದರ್ಶನಕ್ಕೆ ಹೋಗೋದೇ ಇಲ್ಲ. ನಾನಂತೂ ಆಸೆನೇ ಪಡಲ್ಲ. ನಮ್ಮ ಮನೆಗೆಲ್ಲ ಹೋಗ್ತಾರೆ. ನಮಗೇನು ಅಂದರೆ ನಾವು ಹೊರಗೆ ಬರಬೇಕು. ನಮಗೆ ಯಾರಾದರೂ ಒಬ್ಬರು ಒಳಗೆ ಹೋಗಿದ್ದಾರ ನೋಡ್ರಿ, ಬಾರೋ ಮನಕ್ಕೆ ಗೋವಿಂದ ಎಲ್ಲ ಕರೆದವರೇ ಹೊರತಾಗಿ ಬೇಡ ಹೋಗೋಣ ಹಾಗಂತಾರೆ. ನೋಡು, ಕರಿರಾಜ ಬರದ, ದ್ರೌಪದಿ ಬರದ, ಗಜೇಂದ್ರ ಬರದ ಈ ಭಾಗವತ ಎಲ್ಲ ಹರಿದು ಪುಷ್ಕರನಾಗಿ ಹಾಕ್ತೀನಿ. ನಂಗೆ ಬೇಡ ಅಂದರು. ಪರಿ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಬಾರೋ ಪುರಂದರ ವಿಠಲ. ಎಗರ ಹಾಡಿಬಿಟ್ರು. ಸ್ವಾಮಿ ಅಂದ, ಇದೇನು ಭಾಳ ಡೇಂಜರ್ ಆಗುತ್ತೆ, ಉಂಡಿ ತುಂಬ ಕಾಣೆ. ಒಂದು ಕಡೆ ವಿಜಯದಾಸರು ಅಂತಾರೆ, ಶ್ರೀನಿವಾಸ ಜಾಗೃತಿಯಾಗಿರು, ನಿನ್ನ ಉಂಡಿ ತುಂಬೋದು ನಾನು ಮಾಡಿದ ದೇವರ ನಾಮಗಳಿಂದ. ನಾನು ಹಾಡೊಳಗೆ ರೂಪನಾಮ ಗುಣ ಕ್ರಿಯೆಗಳನ್ನು ಕೃತಿಗಳಾಗಿ ಸುಳಾದಿಗಳಾಗಿ ಮಾಡಿ ಜನಗಳನ್ನ ದೊಬ್ಬಲ ಇದ್ರೆ ನಿನ್ನ ಯಾರು ಕೇಳ್ತಾ ಇರ್ತೀನಿ. ಇಷ್ಟು ಗಟ್ಸು ನನ್ನ ವಿಜಯರಾಯ ಅಂತ. ಕೊನೆಗೆ ಆ ಮಹಂತರ ಮೈ ಮೇಲೆ ಬಂದು ಕರ್ಕೊಂಬಾರ ಪುರಂದರದಾಸರನ್ನ ಕೇಳಿ ದೊಬ್ಬಗಿಂಡು ಹೋಗಿ ಅದ್ಭುತವಾಗಿರ್ತಕ್ಕಂಥ ದರ್ಶನ ಆಯಿತು. ಮೊನ್ನೆ ಇವರು ಶ್ರೀರಂಗಕ್ಕೆ ಹೋಗಿದ್ವಿ ಹೋದ ವಾರ. ಸಿಕ್ಕಾಪಟ್ಟಿ ಗುಂಪು, 2 ಲಕ್ಷ ಜನ ಇದ್ದ. 5:30 ಹೋದರೆ ಬೆಳಗಿನ ಜಾವ ಯಾವ ಡೋರ್ ಒಳಗೂ ಆಗಲ್ಲ, ಫುಲ್ಲು ಜನ 6 ಮೈಲ್ ನಿಂತಿದ್ದಾರೆ, 4 ಪ್ರಾಕಾರ. ಇವ್ರನ್ನೂ ಕೇಳಿದೆ ದರ್ಶನ ಆಚಾರ್ಯ ಅದೊಂದು ಕೇಳಬೇಡ್ರಿ, ಇದೇ ಸರಸ್ವತಿ ದರ್ಶನ ಮಾತ್ರ ಕೇಳಬೇಡ್ರಿ, ಎಲ್ಲ ಪೊಲೀಸವ್ರು ನುಗ್ಗಿದ್ದಾರೆ, ಏನು ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು. ನಾನು ಅಲ್ಲಿಗೊಂದು 8 ಜನ ಫೋನ್ ಮಾಡಿದೆ, ಯಾರು ಆಗಲ್ಲ, 5:30 ಗಂಟೆಗೆ ಇವಳ ನನ್ನ ಮನೆಯೊಳಗೆ ದರ್ಶನ ಆಗಲೇಬೇಕು ಅಂತ. ಇವಳಿಗೆ ಯಾರು ಹೇಳೋದು? ದರ್ಶನದ ಹುಚ್ಚು. ನಾ ಹೇಳ್ಬಿಟ್ಟೆ, ರಂಗ ನೀ ಆಟಕ್ಕೆ ನಾ ಬರಲ್ಲ, ನನಗೆ ಬೇಡ ದರ್ಶನ. ನಾನು ಇಲ್ಲೇ ಕೂತ್ಕೊಳ್ತೀನಿ, ಗೋಪುರ ನೋಡಿ ಆಯಿತು, ಕಾವೇರಿ ಸ್ನಾನ ಆಯಿತು, ಸುಮತೀಂದ್ರ ಬೃಂದಾವನ ಆಯಿತು, ಊಟ ಆಗ್ತಾ ಇದೆ, ನಾ ಹೋಗ್ತೀನಿ ಅಂತ. ರಂಗ ಬೇಡ ಅಂತ. ನಾನು ಅಲ್ಲಿ ಒಬ್ಬಳು ಇವರಿಗೆಲ್ಲ ಅನು ಅಂತ ಒಬ್ಬಳಿದ್ದಾಳೆ, ಅವಳಿಗೆ ಒಬ್ಬಳು ಫೋನ್ ಮಾಡಿದ್ದಾಳೆ, ಆಚಾರ ಬಂದಿದ್ದಾರೆ ದರ್ಶನ ಆಗ್ಬೇಕಂತ. ಅಯ್ಯೋ ಇದೇನು ಆಚಾರ ಹಿಂಗ್ಯಾಕೆ ಬಂದರು ಈ ಗುಂಪೊಳಗೆ? ಆಗಲಿ ಬಾ ಅಂತ ನಾ ಹೇಳಿದೆ. ಒಳಗೋಗಿ ಸಿಗಾಕೊಂಡ್ಬಿಟ್ರೆ ಅವಳೇನೋ ಬಾ ಅಂತ ಇದ್ದಾಳೆ. 2 ಗಂಟೆ ನಾವು ಯೂರಿನ್ ಹೋಗ್ಬೇಕು, ಒಳಗೆ ಹೋದ್ರೆ ಏನು ಮಾಡ್ತೀರಿ? ನಾ ಅಂದೆ, ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗು, 4 ಗಂಟೆ ಅದು ನಾನು ಮನೆಯಾಗ ಇರ್ತೀನಿ, ನನಗೆ ರಂಗನ ಸಾವಾಸ. ಹಿಂಗೆ ಅಂದೆ. ರಂಗ ಎಲ್ಲರೂ ಇದ್ದರು, ರಂಗನ ಸಾವಾಸ ನನಗೆ ಬೇಡ, ಹೋಗಿ ಬರ್ರಿ. ಅವಳು ಬಂದು ಫೋನ್ ಕೊಡು ಆಚಾರ್ಯನಿಂದು. ಫೋನ್ ತೊಗೊಂಡೆ, ಏನಮ್ಮ ಅಂದೆ. ಬರ್ರಿ ಆಚಾರ್ಯ. ಬೇಡವೇ ನನಗೆ ರಂಗನ ಒಡವೆ ಬೇಡ, ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿ ಅಂತ. ಇಲ್ಲ ಬರ್ರಿ ಆಚಾರ್ಯ, ಬಲವಂತ ಮಾಡಿದ್ರು. ಓ ಏನೋ ಪ್ಲೇ ಮಾಡ್ತಾ ಇದ್ದಾನಂತ ಹೋದರೆ 11 ಗೇಟು ಇಡೀ ಪೊಲೀಸರು ಇದ್ದಾರೆ ನೋಡಿ, ಬ್ಯಾರಿಗೇಡ್ಗಳು ಹಾಕಿದ್ದಾರೆ. ಇಲ್ರಿ ಎಲ್ಲ ಮಿಲ್ಟ್ರಿ ಪೊಲೀಸ್. ಆ ಬಾಗಿಲನ್ನ ದೊಬ್ಬಿ ನನ್ನ ಕೈ ಹಿಂಗೆ ಪೋಣಿಸ್ಕೊಂಡು ಎಳ್ಕೊಂಡು ದರ ಹೋಗಿ ದೇವಿಜರವರೆಗೆ ಬಿಟ್ಟಿದ್ದಾಳೆ. ವಿತಿನ್ ½ an hour. ಅಂದೆ ತಪ್ಪಾಯ್ತು. ಅವಳಂತಾಳ, ರಂಗನ ಊರಿಗೆ ಹೋಗ್ತೀಯ? ಏನು ಮಾತು ನಮ್ಮ ರಂಗ. ಯಾಕೆ ಹೇಳಿದೆ ಅಂದರೆ, ನಾವು ಅರಕ್ವರೆ ಅಪ್ಪದ್ದ ಹಾಡುಗಳು ಹೇಳೋದಕ್ಕೆ ದರ್ಶನ ಕೊಡ್ತಾನಂದ್ರೆ, ಇನ್ನು ಭಾಗವತ ಕೇಳಿ ಏಕಾಕ್ಷಿ ಮಾಡಿ ನಮಗೆ ಸರಸ್ವತಿ ಮೇಲೆ ದೊಡ್ಡ ಗುರಿ. ಯಾಕಂದರೆ
ನಾವಿಷ್ಟು ಭಜನೆ ಮಾಡ್ತೇವೆ, ನಾವು ಹೋದ್ರೆ ನಮ್ಮನ್ನು ಆಡಿಸ್ತಾನೆ. ಇವಳನ್ನ ಬಗಲಾಗೆ ಇಟ್ಕೊಂಡಿದ್ದ. ಅದು ಏನು ರಾಯರ ಹಿಂದೆ ಕ್ಷೇತ್ರ ಪಾರ್ಟಿ ಕೇಳಿದ್ದೀರಾ? ಕ್ಷೇತ್ರ ಪಾರ್ಟಿ ನಾವು ರಾಯರ ಹಿಂದೆ ಕೂತಿದ್ದಾರೆ, ಅಲ್ಲೇ ದಿನ ಕಾವೇರಿ ಸ್ನಾನ. ಯಾಕಂದ್ರೆ ಅವ್ರು ಮಾಡಿದ ಸರ್ವಮೂಲಗಳ ಪಂಡಿತರುಗಳ ಜ್ಞಾನಿಗಳ ಸೇವೆ ಮಾಡಿದ್ರೆ ಅದರೊಳಗೂ ದಾಸರ ಗಂಡರೆ ಪ್ರಾಣ ಅಂದ್ಬಿಟ್ರು ಬೇರೆ. ನಾವು ಹೋದ್ರೆ ದೇವರಿಗೆ ಫಲಿಸ್ಲಿಕ್ಕಾಗುತ್ತೆ. ಎಂಥ ದರ್ಶನ ಮಾಡ್ತಾನೆ. ಆದರೆ ನಾವು ಬೇಡದಲ್ಲೇ ಕೊಡುತ್ತಿಪ್ಪ ಸುಡರಿಗೆ, ಬೇಡದಂಗೆ ಕೊಡ್ತಾನೆ ದೇವರು ಅಂತ ಶ್ರೀನಿವಾಸನ ಪರಮ ಪವಿತ್ರವಾಗಿರ್ತಕ್ಕಂಥ ದರ್ಶನ. ಒಂದು ನಿಮಿಷ ಅಲ್ಲಿ ಕೂಡ ಈ ಪುರಂದರದಾಸರ ಆರಾಧನೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನು ಸ್ವಾಮಿ ವಿಜಯರಾಯರು ನಡೆಸ್ತಾ ಇದ್ದಾರೆ ಅನ್ನೋಷ್ಟಾಗುತ್ತೆ. ನನಗೆ ಇನ್ನೊಂದು ಭಯ ಇದೆ. ಈಗ ನಾಳೆ ಬೆಳಿಗ್ಗೆ ನಾನು ತ್ರಿವೇಂದ್ರ ಒಳಗಿರ್ಬೇಕು. ಈ ರಂಗನಾಥನ ಕಥೆ ಆಯ್ತಲ್ಲ, ಅವನು ಮಲ್ಕೊಂಡಿದ್ದಾನೆ ಅನಂತ ಸೇನ 3 ಭಾಗವಾಗಿ. ಈಗಲೇ ಹೇಳ್ತಾ ಇದ್ದಾರೆ 11,000 ಜನ ಸೇರಿದ್ದಾರೆ. ಹೆಂಗಾಗುತ್ತೆ ಏನಾಗುತ್ತೆ ರಾಮಚಂದ್ರಾಚಾರ್ಯ ಏನು ಮಾಡಿ ನನಗೆ, ನಾನು ಅವ್ರಿಗೆ ಹೇಳೇ ಬಿಟ್ಟೆ, ನನಗೆ ಅನಂತ ಪದ್ಮನಾಭ ದರ್ಶನ ಬೇಡ, ಊಟ ಮಾಡ್ತೀನಿ, ಪುಷ್ಕರಣ ಸ್ನಾನ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ, ದಾಸರ ಜೊತೆಗೆ ಇರ್ತೀನಿ, ದರ್ಶನ ಬೇಡ ಅಂದೆ. ಹಂಗಲ್ಲ, ಇಲ್ಲ ದಾಸರು ಬರಲೇಬೇಕು ಅಂತ ಹೇಳಿದ್ರೆ ನಾನಾಯಿತು, ರಾಮಚಂದ್ರಾಚಾರ್ಯ ಆಯಿತು, ನಮ್ಮ ಅನಂತ ಪದ್ಮ ಏನು ಮಾಡ್ತಾರೋ ಬಂದ ಮೇಲೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಅವ್ರು ಗಲಾಟೆ ಏನು ಮಾಡ್ತಾರೆ. ಕಿಲ್ಲಾಡಿ ಆದರೆ ಇವರಿಬ್ಬರು ಮಲಿಕಿಂಡಾಗೆ ವ್ಯಾಪಾರ ಮಾಡೋರು. ಅದರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ಅಂತೂ ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲಿ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇಂಥ ಪುರಂದರ ದಾಸರು ಯಾಕೆ ಹಿಂಗೆ ಬಂದರು ಅಂದರೆ ನಮಗಾಗಿ. ಒಂದೇ ಒಂದು ಹೇಳ್ಬಿಡ್ತೀನಿ, 5 ಜನನ ಸೆಲೆಕ್ಟ್ ಮಾಡಿದ ದೇವರು. ಯಾಕೆ? ನಮ್ಮಂಥ ಕರ್ಮಗಳಿಗೆ ದಂಡೆ ಹಣ ಬಂದು, AC ಕಾರ್ ಬಂದು, ಬಂಗಲಾ ಬಂದು, ಬೆಳ್ಳಿ ಬಂಗಾರ ಬಂದುಬಿಟ್ರೆ ದೇವರು ಬೇಡ, ನಮಗೆ ಕೈಲಾಗಲ್ಲ. ಪುರಂದರದಾಸರ ಆರಾಧನೆ ಮಾಡ್ತೀವಿ. ನಾವು ದೊಡ್ಡ ಮನುಷ್ಯರ ಮನೆಗಳಿಗೆಲ್ಲ ಹೋಗಿದ್ದೀವಿ. ಆಗೆಲ್ಲ 100 ರೂಪಾಯಿ ಕೊಡವ ಹೈ ಡೋನರ್. ಮನೆ ಮುಂದೆ 4 ನಾಯಿ ಇರೋದು, ಹಚ್ಚಿಸ್ಕೊಂಡು ಮಾಡಿಕೊಂಡು 8 ಮಾಡಿ ಹತ್ಕೊಂಡು 100 ರೂಪಾಯಿಗೆ ದೇವ್ರು ನಾವೇನಮ್ಮ, ನಾನು ಒಂದು ಅಕ್ಕಿ ಚೀಲ ಕೊಡ್ತೀನಿ, ಒಂದು 1000 ರೂಪಾಯಿ ಕೊಡ್ತೀನಿ, ನಾನು ಬರಲಿಕ್ಕೆ ಆಗಲ್ಲ, ಮನೆ ಮಂತ್ರಾರ್ಥ ಕಳಿಸ್ರಿ ಅಂತ ಇದ್ದ. ಏನಾಯಿತು, ಈ ಶ್ರೀಮಂತರುಗಳು ಏನು ಮಾಡ್ತಾರೆ, ಬರೋಲ್ಲ ದೇವ್ರ ಹತ್ರ. ಎಲ್ಲ ಮಾಡಿರಿ ಸರ್, ಭಾಳ ಒಳ್ಳೆಯದು, ನೀವು ದುಡ್ಡು ಕೊಟ್ಬಿಡ್ತೀವಿ. ಶ್ರೀಮಂತ ದೇವ್ರ ಹತ್ರ ಬರೋಲ್ಲ. ಇನ್ನೊಬ್ಬ ಇದ್ದಾನೆ ದರಿದ್ರ, ದೇವರು ಕೊಳ್ಳಿ ಸರ್, ದಂಡೆ ದೇವರು ಕೊಳ್ಳಿ ಬರ್ತೀರಿ, ಪೀಕ್ತಾದ ಸಂಸಾರದಲ್ಲಿ ದರಿದ್ರ ಕಾಟ ಆರಾಧನೆ ಬಾ ಅಂತೀರಿ, ನಾಟ್ ಪಾಸ್. ದರಿದ್ರನೂ ಬರಲ್ಲ, ಶ್ರೀಮಂತನೂ ಬರಲ್ಲ. ಇನ್ನೊಬ್ಬ ಇದ್ದಾನೆ ಸುಧಾರಿ ಗ್ರಂಥಗಳು ಪಟ 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 ಧಾವಳಿ ದೇವ್ರ ಪೆಟ್ಟಿಗೆ 2 ಮಾತಾಡಲ್ಲ, ಮಾತಾಡಿದ್ರೆ ಭಯ ಮಡಿ. ಇವ್ರೇನು ಮಾಡ್ತಾರೆ, ನಾವು ಬರಲ್ಲ ರೀ, ಊಟಕ್ಕೆ ಬರಲ್ಲ, ಮಡೀರಿ, ನಾವು ವೈಷ್ಣದೇವ ಮಾಡ್ರೆ ಊಟ ಮಾಡ್ತೀವಿ, ಇದೆಲ್ಲ ಬೇರೆ ಕೊಡು, ಮಡಿ ಮೈಲಿಗೆ ಗಲಾಟೆ. ಇನ್ನೊಂದು ಇದರೊಳಗೂ ದೇವ್ರನ್ನ ಬಿಟ್ಬಿಡ್ತಾರೆ. ಇನ್ನೊಬ್ಬರಿದ್ದಾರೆ ಮಾರಾಟ ಮಾಡೋದು. ಪುರಾಣ ಹೇಳ್ತೀರಾ, ಏನು ಕೊಡ್ತೀರಿ, ಹೋಮ ಪಾರಾಯಣ ಮಾಡ್ತೀರಾ, ಎಷ್ಟು ಕೊಡ್ತೀರಿ, ಊಟದಿರಿ ಏನು, ಎಲ್ಲ ಪ್ರಯೋಜನ ಇಟ್ಕೊಂಡು ಮಾರಾಟ ಮಾಡೋರು ಒಂದು. ಇನ್ನೊಬ್ಬರಿದ್ದಾರೆ, ಅವನು ಮುಟ್ಟಬೇಡ, ಇವನು ಮುಟ್ಟಬೇಡ, ಅವ ಮೈಲಿಗೆ ಇವ ಮೈಲಿಗೆ, ಅವಳ ಮನೆ ಶೂದ್ರ ಜಾತಿ, ಇವ್ರ ಮನೆ ಹೊಲೆಯರು. ಏನು ಈ ಗೋಲ್ಡ್ ಮುಟ್ಟೋದ ಪ್ರಾಬ್ಲಮ್. ದೇವ್ರು ನೋಡ್ದ ಈ 5 ಪಾಯಿಂಟ್ ಒಳಗೆ ನನ್ನ ಮರಿತಾ ಇದ್ದಾರಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ದೇವ್ರು. ಈ ಕೋಟಿ ಬಂಗಾರದ ಕಾಸು, ಕಾರು, AC ಬಂಗಲ, ಇವ್ರನ್ನ ಬಿಟ್ಬಿಟ್ಟ ದೇವರು. ನಮ್ಮ ನಾರದರನ್ನ ಹೋಗಿ ಮಾಡು ಅಂತ. ನಾರದರು ಅದೇ ಅಮ್ಮ ಹೇಳಿರೋದು, ಗೆಜ್ಜೆಯನ್ನು ಕಟ್ಟಿನಿ ಆಡುವಿಯಾದರೆ ನಾನು ಹೋಗಲ್ಲ, ನೀನು ಬಂದು ನನ್ನ ಜೊತೆ ಕುಣಿಯಂಗಿದ್ರೆ ನಾ ಬರ್ತೀನಿ ಇಂದ ಕಂಡೀಷನ್ ಮಾಡ್ಕೊಂಡು. ಹಣ ಇದ್ದರೆ 6 ತಿಂಗಳು ಬೆನ್ನ ಬೀಳುತ್ತಾ, ಇದರೊಳಗೆ ಯಾರು ಬಿಟ್ಟಾರೆಂದು ಬೈಯುತ್ತಾ. ಯಾರು ಒಳಗೆ ಬಿಟ್ಟರು ದೊಬ್ಬರ ಅವನ್ನ, ಯಾರನ್ನು ರೀ, ಜಗಜ್ಜನ್ಮಾದಿ ಕಾರಣ ದೋಷ ದೂರ ಪರಮಾತ್ಮನ ದೊಬ್ಬರಿಗೆ ಯಾರು ನೋಡ್ರು ಹಣ. ನಾರಾಯಣನು ಬಿಟ್ಟೋದ ನಗುತ್ತಾ. ಇಷ್ಟು ಐಶ್ವರ್ಯ ಬಂದರೂ ಕೂಡ ಸ್ವಾಮಿ ಕೊಟ್ಟಿದ್ದು ಅವಂದು, ನಂದೇನು ಇಲ್ಲ ಅಂತೇಳಿ ಹೇಳಿರಲ್ಲ ದಾನ.
ನಾವು ಕೂಡ ಒಂದು ವೇಳೆ ಪುರಂದರದಾಸರ ಕಾಲಕ್ಕೆ ನನಗಂತೂ ನಂಬಿಕೆ ಇದೆ. ಪುರಂದರದಾಸರು ಇರೋ ವೇಳೆ ನಾನು ರೇವತಿ ಹೋಗೋದು ಬೆಳ್ಳಿಯಿಂದ ತಮ್ಮಿಗೆ ಎಷ್ಟೋ ಬಂದಿದ್ದೀವಿ ದಾನ. ಅದರ ಫಲನೇ ಈಗ ಆರಾಧನೆ ಮಾಡ್ತಾ ಇದ್ವಿ. ಇಲ್ಲಾಂದರೆ ಯಾರು ನಡೀತಾರೆ? ಅವರ ಸಾಧನೆ ನಮಗೆಲ್ಲ ಜ್ಞಾಪಕ ಇದೆ. ನಮ್ಮ ಅಪ್ಪನ ಕಾಲ ಈ ರೇವತಿಗೆ ಮದುವೆ ನಿಶ್ಚಯ ಆಗಿದೆ. ಮದುವೆ ನಿಶ್ಚಯ ಆಗಿದರೆ 50 ರೂಪಾಯಿ ಮಟ್ಟ ಕುಪ್ಪಳ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ನುಗ್ಗಿಬಿಟ್ಟಿದ್ದಾರೆ ಜನ, 1000 ಜನ ಆಗಿಬಿಟ್ಟಿದ್ದಾರೆ. ಮದುವೆ ಮನೆಯೊಳಗೆ ಒಂದೇ ಬ್ಯಾಗ್ ಇದ್ದಾಳೆ. ಮುಂದೆ ಹೇಳ್ತೀನಿ, ಒಂದು ಚೀಲ ಅಕ್ಕಿ ಇದೆ ಮದುವೆ ಮನೆಗೆ. 1000 ಜನ ದೂರಿದ್ದಾರೆ. ಮುಂಚಿನ ದಿವಸ ನಮ್ಮಪ್ಪನ ಇವರಪ್ಪ ಕೇಳಿ, ಏನು ಸರ್ ಹಿಂಗಾಗಿದೆಲ್ಲ ಗುಂಪು, ಸುಮ್ಮನೆ ಇರಲಿ ಸರ್, ನಿಮ್ಮ ಮನೆಯವ್ರು ದಾಸರು ಮಾಡ್ತಾರಂದು. 1200 ಜನ ಮದುವೆ ಮನೆಯಾಗಿ ಹುಟ್ಟಿದ್ದಾರೆ. ಊಟ ಆಗಿದೆ, ಒಂದೇ ಬ್ಯಾಗ್ ರೈಸ್. ಅದು ಹೆಂಗಾಯಿತು? ನಮ್ಮ ದಾಸರ ಉಂಚವರ್ತಿ ಅಕ್ಕಿ ಒಳಗೆ ಮದುವೆ ಮಾಡಿಕೊಂಡ ವ್ಯಕ್ತಿ ದಾಸರು. ಅವ್ರನ್ನ ಹಣ ಬರಲಿ, ಇವತ್ತು ಅವಳು ಮನೆಯಾಗಿರೋ ಕಾರು ಬಂಗಳ ಮಕ್ಕಳಿರೋ ಐಶ್ವರ್ಯ ನೋಡಿದರೆ ಪುರಂದರದಾಸರಿಗೆ ಅಷ್ಟು ಹೆದರ್ಬೇಕು. ಅಷ್ಟು ಕೊಟ್ಟಿದ್ದಾರೆ ದೇವರು. ಎಷ್ಟು ಐಶ್ವರ್ಯ ಬಂದರೂ ಕೂಡ ದಾಸೋಹಂ ಕೌಶಲೇಂದ್ರಸ, ನಾವು ದಾಸರಾಗಬೇಕು ಅಂತ ತೋರಿಸಿದ್ರು. ಇನ್ನೊಬ್ಬರು ದರಿದ್ರ ಎಂಥ ಗಲಾಟ್ರಿ. ವಿಜಯರಾಯರು ಅಲ್ಲಿ ಹೋದರು. ಆಮೇಲೆ ಗೋಪಾಲದಾಸರು ಕ್ರಯ ಗಾಯತ್ರಿ ಬಂದು ಸಿದ್ಧಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಕೂತಿದ್ರು. ಬಂದಾಗ ಯಾವಾಗಲಿಲ್ಲ ಇಂದು ಬ್ರಹ್ಮ ದೇಹ ಧರಿಸಿ ಮುಂದೆ ಗಾದಿ ಏನು ಗಲಾಟೆ ಮಾಡಿಬಿಟ್ರು. ಮಡಿ ಗಲಾಟೆ ಒಳಗೆ ಜಗನ್ನಾಥದಾಸರು ಹರಿಕದಾಂಸಾರ ಕೊಟ್ಟ ವ್ಯಕ್ತಿಗಳು. ಇನ್ನು ಒಬ್ಬರು ಕನಕದಾಸರು, ಅಲ್ಲಿ ಮುಟ್ಟಬೇಡ ಇಲ್ಲಿ ಮುಟ್ಟಬೇಡ. ಎಂಥ ಭಕ್ತಿಯಿಂದ ಬಂದ 5 ಜನಗಳ ಒಂದು ಕಾರ್ಯ. ಪುರಂದರದಾಸರ ಆರಾಧನೆಯನ್ನು ನಾವೆಲ್ಲ ಅವರು ಅಕ್ಕಿ ತಿಂದು ಅವರ ಋಣ ತಿಂದವರು. ನಾವು ಪುರಂದರದಾಸರ ಸಾಲ ಇಟ್ಕೊಂಡಿದ್ದೇವೆ, ಅದರಿಂದ ಆರಾಧನೆ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ನಾವು ಎಲ್ಲಿ ಮುಂದೆ ಬರ್ತೀವಿ ಅಂತ ಪುರಂದರದಾಸರ ಪರಮ ಪವಿತ್ರವಾದ ಆರಾಧನೆಯನ್ನು ಎಲ್ಲರೂ ಸೇರಿ ಮಾಡತಕ್ಕ. ಇವರ ತಮ್ಮ ಒಬ್ಬ ಇದ್ದ, ನೀವೆಲ್ಲ ಇಲ್ಲೇ ಒಂದು ನರ್ತನ ಮಾಡಿದ್ದು ನೋಡಿದ್ದೀರಿ. ಬಿಡು ಮುರಳಿ ಅದು ಕವಲೆ ಪಡಾದ ಹುಡುಗಂತ ಇದ್ದೀವಿ. ಯಾವ ಮಾತಿದ್ರೆ ಕವಲೆ ಪಡಾದ ಅಂತ ಇದ್ದ, ಹೋಗ್ಬಿಟ್ಟ. ನೀವೆಲ್ಲ ನೋಡಿರ್ತೀವಿ. ಕವಲೆಯೇ ಪಡಾದಿ ಧೈರ್ಯವಾಗಿರಂತ ಇದ್ದ. ಅಂಥ ವ್ಯಕ್ತಿಗಳು ಹರಿದಾಸರ ಲಕ್ಷಣವೇ ಅದು. ಅಂಥ ಈ ಪುರಂದರದಾಸರ ಈ ಆರಾಧನೆಯನ್ನು ಮಾಡಿ ಒಂಚೂರು ಎಲ್ಲರಿಗೂ ಏನೋ ಪಾಯಸ ಅನ್ನ ಹಾಕಿಸಿ ತಾಂಬೂಲ ಕೊಟ್ಟು ಕಳಿಸ್ಬೇಕು ಅಂತ ಆಸೆ ಬಂತು. ಎಲ್ಲರೂ ಒಪ್ಕೊಂಡೆ ಏನೋ ಮಾಡ್ತಾ ಇದೆ. ನಾವೆಲ್ಲ ವಿಜಯರಾಯರು ನಿಂತು ನಾವು ಮಾಡಿದ್ದೇವೆ ಅಂದರೆ ಬರೋ ವರ್ಷ ಆರಾಧನೆ ನಿಂತೋಗುತ್ತೆ. ಜಾಗೃತಿ. ವಿಜಯದಾಸರು ನಿಂತು ಅವರೇ ಮಾಡಿಸ್ತಾ ಇದ್ದಾರೆ, ಈ ಹುಚ್ಚನೂ ಮಾಡಲಿ ಅಂತ. ಅದರಿಂದ ಪುರಂದರದಾಸರ ಆರಾಧನೆಯನ್ನು ಬಿಟ್ಟು ಕೊಡ್ದಂಗೆ ನೀವೆಲ್ಲ ಬಂದು ಶ್ರದ್ಧೆಯಿಂದ ಮಾಡಿದ್ದೀರಿ. ಗೋಪಾಲದಾಸರ ಆರಾಧನೆಗೆ ಕರೆದೆ ಬಾಮ್ಮ ಅಂತ. ಟಿಕೆಟ್ ಬುಕ್ ಮಾಡಿದ್ದಾರೆ, ಕ್ಯಾನ್ಸಲ್. ಅಯ್ಯೋ ರಾಮಚಂದ್ರ ನೋಡ್ರಿ, ಪುರಂದರದಾಸರು ಎಂತ ಗಿರಾಕಿ. ಗೋಪಾಲದಾಸರಿಗೆ ಹೋಗಬೇಡ, ನೀ ಸೇರೋಂಥ ಟಿಕೆಟ್ ಕ್ಯಾನ್ಸಲ್ ಮಾಡು. ಆಗ ರಿಸರ್ವ್ ಮಾಡಿಟ್ಟಿದ್ದು, ಈಗ ಕ್ಯಾನ್ಸಲ್ ಮಾಡಿ ತಿರುಗಿ ಬುಕ್ ಮಾಡಿಕೊಂಡು ನಮ್ಮ ಮನೆ ಪುರಂದರದಾಸರ ಆರಾಧನೆಗೆ ಅವಳು ಮಾಡಿದ ಸಾಧನೆ ಎಲ್ಲ ಅವಳು ಮುಂದೆ ಹೇಳಬಾರ್ದು, ಆಮೇಲೆ ಹೇಳ್ತೀವಿ. ಯಾಕಂದರೆ ಅಂಥ ಸಾಧನೆ ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದ್ದಾಳೆ. ಪುಸ್ತಕ ರೂಪದಲ್ಲಿ, ಜ್ಞಾನ ರೂಪದಲ್ಲಿ. ಪಂಡಿತರುಗಳೆಲ್ಲ ಜ್ಞಾನ ಕಾರ್ಯದಲ್ಲಿ ಇವರಿಗೆ ಬೆನ್ನು ಕೊಟ್ಟಿದ್ದಾರೆ ಅಂತ ಸರಸ್ವತಿ ಶ್ರೀಪತಿ ಇವತ್ತು ಬಂದು ನಮಗೊಂದು ಮಾಡಿದ್ದು. ನಮ್ಮ ರೇವತಿ ಇದ್ದಂಗೆ ನಂಗೆ ಪುರಂದರದಾಸ ಆರಾಧನೆ ಇಲ್ಲ. ಆಗಿಂದ ಫೋನ್ ಮಾಡ್ತಾನೆ ಇದ್ದೆ, ಯಾಕೋ ಬರಲಲ್ಲ ಅಂತ. ನಮ್ಮ ನಾವು ಅಷ್ಟು ಬಾಲ್ಯದಲ್ಲಿ ಉಂಚವರ್ತಿ ಭಜನೆ ಮಾಡಿ ಆ ದಾಸರ ಅಕ್ಕಿ ಒಳಗೆ ನಾವು ಬದುಕಿದೆವು. ಅದರಿಂದ ಇವಳು ಬರಬೇಕಾಗಿತ್ತು, ಬಂದರು. ನೀವೆಲ್ಲರೂ ಹಾಡು ಹೇಳೋರೆಲ್ಲ ಭಕ್ತಿಯಿಂದ ಬಂದಿದ್ದೀರಿ. ಪುರಂದರದಾಸರ ಆರಾಧನೆಯನ್ನು ಯಶಸ್ವಿಯಾಗಿ ಇವಳನ್ನ ಕರ್ಕೊಂಬಂದಿದ್ದ. ಅವಳು ಗಂಡ ಇದ್ದರೆ ಏನು ಬರ್ತಾ ಪಾಪ ನಮ್ಮ ಶ್ರೀಪತಿ ಆರಾಮಾಗಿ ಎಲ್ಲೆಲ್ಲ ಹೋಗು ಪುರಂದರದಾಸನ ಅವನ್ನ ಕರೀಲೇ ಇಲ್ಲ. ನಿಜವಾಗಿ ಸತ್ಯವಾಗಿ ಅವ್ರನ್ನ ಕರೀಲ್ಲ. ನನಗೆ ತಿಳಿಯೋದು ಸರಸ್ವತಿ ಬಂದರೆ ನೀವು ಬರ್ತೀರಿ ಅಂತ ತಿಳಿಯೋದು. ನಾನು ನೋಡಿದ್ದೀನಿ, ಎಲ್ಲಾದರೂ ಸರಸ್ವತಿ ಇಲ್ಲ ಶ್ರೀಪತಿ ಓಡೇ ಬಂದ್ಬಿಡ್ತಾರೆ. ಅದರಿಂದ ಸ್ವಾಮಿ ಪುರಂದರದಾಸರ ರೂಪದಲ್ಲಿ ಶ್ರೀಪತಿಯಾಗಿ ಬಂದಿದ್ದಾರೆ. ಪುರಂದರದಾಸರ ರೂಪದಲ್ಲಿ ನಮ್ಮ ಶ್ರೀಪತಿನೇ ಬಂದ್ಬಿಟ್ಟಿರುತ್ತು. ಮೂಗುಬಟ್ಟು ದಾನ ಮಾಡಿದವಳು ಕೂತಿದ್ದಾಳೆ ಇಲ್ಲಿ. ಯಾರು ಕೊಡೋರ ಮೂಗುಬಟ್ಟು ಬ್ರಾಹ್ಮಣಿಗೆ ದಾನ ಮಾಡಿದ ವ್ಯಕ್ತಿ ಇಂಥ ಪುರಂದರದಾಸರ ಪರಮ ಪವಿತ್ರವಾದ ಆರಾಧನೆ 4 ಜನ ಸೇರಿದರೆ ಚೆನ್ನಾಗಾಗುತ್ತೆ. ಸಿಂಗಮಟ್ಟಿ ರಾಮಚಂದ್ರರು ಸ್ಟ್ರೇಟ್ ಬ್ಯಾಕ್ ನೋಡಿ ಕೂತಿದ್ದಾನೆ. ಎಲ್ಲ ಎಷ್ಟು ಹಾಡುಗಳು. ನಮ್ಮ ರಾಜಗೋಪಾಲರಾವ್ ಎಲ್ಲಿ ಹೋದೆಪ್ಪ, ನಮ್ಮ ಮನೆ ಬಂದು ಖಾದಿರೋರು ನಾವು ಹೊರಡೋವರಿಗೆ ನಮ್ಮನ್ನು ಎಲ್ಲೋದ್ರೂ ಸಳ್ಕೊಂಡು ಹೋಗ್ತಾಯಿದ್ರು. ಅವರೆಲ್ಲ ದೊಡ್ಡ ದಾಸರುಗಳು 11 ಜನ ಇದ್ದರು.
ಎಲ್ಲರನ್ನೂ ಕಳ್ಕೊಂಡಿವಿ. ನಮಗೆ ಸಿಕ್ಕಿರೋದು ರೇವತಿ ಒಬ್ಬಳೆ. ಅದರಿಂದ ನಾವು ನಿಂತು ಆರಾಧನೆಯನ್ನು ಚೆಂದಾಗಿ ಮಾಡಿ ಪುರಂದರದಾಸರು ತೃಪ್ತಿ ಆಗಲಿ, ಅವ್ರು ನಮಗೆ ಜ್ಞಾನ ಕೊಡಲಿ. ಇನ್ನೇನು ಬೇಡ, ಹಣ ಕಾಸೆಲ್ಲ ಬೇಕಾದ್ರೂ ಕೊಟ್ಟು ಅಧೀರ್ಣ ಆಗಿದೆ. ದೇವರು ದಾಸರು ನಮಗೆ ಜ್ಞಾನ ಕೊಡಲಿ. ಏನು ಜ್ಞಾನ ಮರಿಬಾರ್ದು. ದಾನ ಕೊಡೋದು ಹೇಳಿರಲ್ಲ, ಮನೆ ಧನ ಧಾನ್ಯ ವಸ್ತುಗಳನ್ನೆಲ್ಲ ತೃಣಕ್ಕೆ ಹುಲ್ಲು ತೃಣಕ್ಕೆ ಬಗೆದು ಕೃಷ್ಣಾರ್ಪಣವೆಂದೇ ಬುಧರಿ. ಬರೋದ ಬಂಗಾರ ಬಳೆ ಕೊಡು ನೋಡ, ಏನು ಕೈಯೇ ಬಿಚ್ಚಲ್ಲ ಅಂತಲ್ಲ ಕೊಡ್ರಿ. ಎಲ್ಲ ಸುಮ್ಮನೆ ಪುರಂದರದಾಸರು ಹೇಳ್ತಾರೆ, ಎಲ್ಲ ಹಂಗಂಗೆ ಬಿಚ್ಚಿ ಬಿಸಾಕಿದ ವ್ಯಕ್ತಿಗಳು ರೋಟಿಗೆ ಬಂದರು 5 ಮಕ್ಕಳು ಹೆಂಡತಿಯನ್ನು ಕರ್ಕೊಂಡು. ಅಂತಹ ದೊಡ್ಡ ಪುರಂದರದಾಸನು ವೈರಾಗ್ಯವನ್ನು ಕೊಳ್ಳಿ. ಸಂಸಾರದಲ್ಲಿ ಈ ವ್ಯಾಮೋಹ ಬೇಡ, ನಮಗೆ ಬೇಕಾಗಿದ್ದು ಪುರಂದರದಾಸರ ಅನುಗ್ರಹ, ಅವರ ಮಂತ್ರಾಕ್ಷತೆ, ಅವ್ರ ಜೋಳಿಯೊಳಗೆ ಬಿದ್ದು 4 ಅಕ್ಕಿ ಕೊಟ್ಟರೆ ಸಾಕು, ನಾವು ಉದ್ಧಾರ ಆಗ್ತಿರುತ್ತೆ ಅಂತ ಸುಳ್ಳೆ ನಿಮ್ಮ ಪರವಾಗಿ, ಎಲ್ಲರ ಪರವಾಗಿ. ಆಗಲೇ ಅರ್ಧ ಜನ ಹೊರಟೋಗಿದ್ದಾರೆ ತ್ರಿವೇಂದ್ರಮಿಗೆ. ನಾಳೆ ಅಲ್ಲಿ ನಡೆಯತಕ್ಕಂಥ ಯಾಯವಾರ ಭಜನೆ ಎಲ್ಲರಲ್ಲೂ ನಿಮ್ಮನ್ನು ಪ್ರಾರ್ಥನೆ ಮಾಡಿ, ನಿಮಗೂ ದಾಸರು ವೈರಾಗ್ಯ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಕೆಲವೇ ನಿಮಿಷಗಳಲ್ಲಿ ನೈವೇದ್ಯ ಆಗುತ್ತೆ, ಎಲೆ ಹಾಕ್ತೇವೆ. ನಾವು ಅವಸರ ಹೋಗ್ಬೇಕು. ದಾಸನ್ನ ಮಾಡಿಕೊ ದಾಸನ್ನ ರಾಗದಾಗ ಹೇಳ್ತೀವಿ, ಹಳೆ ರಾಗ. ಇಷ್ಟು ಗಾಸಿ ಮಾಡುವರೇನು ಕರುಣ ಸಂಪನ್ನ, ಕರುಣ ಸಂಪನ್ನ ಸ್ವಾಮಿ ಎಷ್ಟು ಗಾಸಿ ಮಾಡುವರೆ ಕರುಣ ಸಂಪನ್ನ, ಕರುಣ ಸಂಪನ್ನ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ, ಭಕ್ತಿ ನಿನ್ನಲ್ಲಿ ಬೇಡಿ, ಭಕ್ತಿ ನಿನ್ನಲ್ಲಿ ಬೇಡಿ. ಅನುದಿನ ಪಾಡಿ, ಅನುದಿನ ಪಾಡಿ, ಕಡೆ ಕಣ್ಣಲ್ಲಿ ಕಾಯನ್ನ ನೋಡಿ. ಬಿಡುವೆ ಕೊಡು ನಿನ್ನ ಧ್ಯಾನವ ಮನದಲ್ಲಿ ಮಾಡಿ, ಮಾಡಿ ಗೋಯನ್ನ ಮೊರೆ ಹೊತ್ತ ಮರ ಕಾಯುವ ಬಿರುದು. ರಕ್ಷಣೆ ಮಾಡಯ್ಯ ಮೊರೆದು, ಮಾಡಯ್ಯ ಮೊರೆದು, ನುಡಿದರೆಲ್ಲ ಕವಿದು. ಸೇರಿ ಪುರಂದರ ಮೇಘಲ ನೀನೆ ಮೊರೆದು, ಮಾಡಿ ಗೋಯನ್ನ. ಹರೇ ಶ್ರೀನಿವಾಸ. ನೀವು ಹೇಳ್ರಿ, ಹಾಡು ಹೇಳ್ರಿ, ಅಷ್ಟೊತ್ತಿಗೆ ನೈವೇದ್ಯ ಆಗುತ್ತೆ. ನಮ್ಮ